ಏನು ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತದೆ, ದಿನ ಜಾಸ್ತಿ ಆಗ್ತಾ ಇದೆ. ಆ ಒಂದು ಕಾರಣದಿಂದ ಈ ಸಾರಿ ಪಾಲಿಕೆ ನಮ್ಮ ಅಧಿಕಾರಿಗಳು ಮತ್ತು ಮಾನ್ಯ ಶಾಸಕರು ಭರತ್ ರೆಡ್ಡಿ ಅವರು ಮತ್ತು ಮಾನ್ಯ ಶಾಸಕರಾದ ನಾಗೇಂದ್ರ ಅವರು ಮತ್ತು ಎಲ್ಲ ಪಾಲಿಕೆ ಸದಸ್ಯರು ಒಂದು ಆಲೋಚನೆ ಮಾಡಿ ಈ ಸಾರಿ ಕೆಲವು ವೃತ್ತಗಳಲ್ಲಿ, ಸರ್ಕಲ್ಗಳಲ್ಲಿ ಏನು ನಮಗೆ ಸಿಗ್ನಲ್ ಲೈಟ್ಸ್ ಎಲ್ಲೆಲ್ಲಿದ್ದಾವೆ, ಎಲ್ಲೆಲ್ಲಿ ಅವಕಾಶ ಸಿಗ್ನಲ್ ಲೈಟ್ ಇದ್ದಾಗ ಜಾಸ್ತಿ ಇದ್ದಾಗ ಅಲ್ಲಿ ಒಂದು ಗ್ರೀನ್ ಮ್ಯಾಟ್ ವ್ಯವಸ್ಥೆ ಮಾಡಬೇಕೆಂಬ ಉದ್ದೇಶ ಬಂದು ಈಗಾಗಲೇ ಆ ಉದ್ದೇಶಕ್ಕೆ ನಮ್ಮ ಒಂದು ಮನೆಗೆ ಸ್ಪಂದನೆ ಮಾಡಿ ಕೆಲವು ಸಂಘ ಸಂಸ್ಥೆಯವರು, ಈಗೇನು ಆರ್ಯ ವೈಶ್ಯ ಸಂಘದವರೊಂದು, ಆಮೇಲೆ ಬೇರೆ ಬೇರೆ ಎಲ್ಲ ಕೆಲವೆಲ್ಲ ಅವರು ಸಹ ಒಂದು ದಾನಿಗಳಾಗಿ ಮುಂದೆ ಬಂದಿದ್ದಾರೆ. ಅವರು ಸಂಪರ್ಕ ಮಾಡಿದ್ದೀವಿ. ಕೆಲವು ಸರ್ಕಲೆಲ್ಲ ಪ್ಲಾನ್ ಮಾಡಿದ್ರೆ ನಾವು ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ, ಇವಾಗ ಉದಾಹರಣೆಗೆ ಪಾಲಿಕೆ ಮುಂಭಾಗ, ಆಮೇಲೆ ಬಸ್ ನಿಲ್ದಾಣ, ಆಮೇಲೆ ನಮಗೆ ರಾಜ್ ಸರ್ಕಲ್ಲು, ಆಮೇಲೆ ಗಡಿ ಚೆನ್ನಪ್ಪ ವೃತ್ತ, ಮೋತಿ ವೃತ್ತ, ಈ ಎಲ್ಲೆಲ್ಲಿ ಸ್ಕೂಲ್ ಜೋನ್ ಅಂದರೆ ಶಾಲಾ ಜೋನ್ಗಳಾಗಲಿ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ, ರೈಲ್ವೆ ಸ್ಟೇಷನ್ ಒಂದು ಆ ಥರ ಸಿಟಿ ಬಸ್ ಸ್ಟಾಪು ಆ ಥರಗಳಲ್ಲಿ ಸಹ ನಮ್ಮ ಪಾಲಿಕೆ ವತಿಯಿಂದನೇ ಒಂದು ನೀರಿನ ವ್ಯವಸ್ಥೆ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ಮೊನ್ನೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಬಳ್ಳಾರಿಯಲ್ಲಿ ಇತ್ತೀಚೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದೆ, ದಯಮಾಡಿ ಒಂದು ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಒಂದು ಟ್ರಾಫಿಕ್ ಇರಲಿಂಥ ಸರ್ಕಲ್ ವೃತ್ತಗಳಲ್ಲಿ ಒಂದು ನೆರಳಿನ ವ್ಯವಸ್ಥೆ ಮಾಡಿರಿ. ಮತ್ತು ಒಂದು ಪ್ರತಿಯೊಂದು ವೃತ್ತದಲ್ಲಿ ಸಹಿತ ಒಂದು ಕುಡಿಯೋ ನೀರಿನ ಅರವಟ್ಟಿಗೆ ಈ ಬಿಸಿಲುಗಾಲ ಮುಗಿಯವರೆಗೆ ಒದಗಿಸ್ಕೊಡ್ರಿ ಅಂತಂದು ಹೇಳಿದ್ದೆ. ಅದಕ್ಕೊಂದು ಗಮನ ಕೊಟ್ಟು ನಮ್ಮ ಮೊನ್ನೆ ಮಹಾನಗರ ಪಾಲಿಕೆ ವತಿಯಿಂದ ಈಗ ಬಳ್ಳಾರಿ ಎಲ್ಲ ವೃತ್ತಗಳಲ್ಲಿ ಸಹ ಒಂದು ಬಿಸಿಲಿನ ನೆರಳಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಒಂದು ತುಂಬ ಹೃದಯದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕೂಡ ಪ್ರತಿಯೊಂದು ವೃತ್ತಗಳಲ್ಲಿ ಸಹ ಕುಡಿಯೋ ನೀರಿನ ಅರವಟ್ಟಿಗೆ ಅತಿ ಶೀಘ್ರವಾಗಿ ಅಳವಡಿಸಿ ಅಂತೇಳಿ ಬಳ್ಳಾರಿಯ ನಾಗರಿಕರ ಪರವಾಗಿ ನಾನು ಮಹಾನಗರ ಪಾಲಿಕೆಯನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.